ಆಲ್ಜಿಬ್ರೈಕ್ ಸೊಲ್ಯೂಷನ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯಬಲ್. ಈ ಸೊಲ್ಯೂಷನ್ ಅಂತ ಹೇಳೋ ಪದ ಎಲ್ಲಿ ನೋಡಿದ್ದೀವಿ ಯೋಚನೆ ಮಾಡಿ. ಈ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ನೋಡಿದ್ದೀವಿ ಇದನ್ನು. ಸೊ ವಾಟ್ ಇಸ್ ಅ ಸೊಲ್ಯೂಷನ್? ಸೊಲ್ಯೂಷನ್ ಅಂತ ಹೇಳೋದು ಒಂದು ಇನ್ಪುಟ್ ವ್ಯಾಲ್ಯೂ ವಿಚ್ ಗಿವ್ಸ್ ಅಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಏನು, ಇಲ್ಲಿ ಬರೆದು ನೋಡ್ತೀನಿ ನೋಡಿ. ಮೊದಲೇದಾಗಿ ಟ್ರೂ ಸ್ಟೇಟ್ಮೆಂಟ್ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಾಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್? ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ 4 is greater than or 14 is greater than 2 ಅಲ್ವಾ? ದಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. -10 is less than -1 a ಟ್ರೂ ಸ್ಟೇಟ್ಮೆಂಟ್. ಇದರ ಆಪೋಸಿಟ್ ಏನೋ ಫಾಲ್ಸ್ ಸ್ಟೇಟ್ಮೆಂಟ್. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಂತು ಅಂದರೆ ಮತ್ತು ಮುಂದಕ್ಕೆ ಬೇರೆ ವಿಷಯ ಅರ್ಥ ಮಾಡ್ಕೊಂಡು ಸುಲಭ ಆಗುತ್ತೆ. 14 is less than 2 a false statement. -10 is greater than -1 a false statement ಅಲ್ವಾ? ಟ್ರೂ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ವಿಚ್ ಶೋಸ್ ದ್ಯಾಟ್ ವಿಚ್ ಸ್ಯಾಟಿಸ್ಫೈ ದ ಕಂಡೀಷನ್ ಅಂತ ಹೇಳಿ. ಸೊ ಅ ಸೊಲ್ಯೂಷನ್ ಆಫ್ ಎನ್ ಇನ್ಇಕ್ವಾಲಿಟಿ ಇನ್ ಒನ್ ವೇರಿಯಬಲ್ ಈಸ್ ಅ ವ್ಯಾಲ್ಯೂ ಆಫ್ ದ ವೇರಿಯಬಲ್ ವಿಚ್ ಮೇಕ್ಸ್ ಇಟ್ ಅ ಟ್ರೂ ಸ್ಟೇಟ್ಮೆಂಟ್. ಸರಿನಾ? ಇದು ನಿಮ್ಮ ಡೆಫಿನೇಷನ್. ಸೊ ಇದನ್ನು ನಾವು ಸಾಲ್ವಿಂಗ್ ಅ ಲೀನಿಯರ್ ಈಕ್ವೇಷನ್, ಇದು ನಿಮ್ಮ ಹಳೆಯ ಸಿಲೆಬಸ್ಸಿಂದ ಒಂದು ಸುಲಭವಾದ ಒಂದು ಪ್ರಾಬ್ಲಮ್ಮು, ಅದು ತಗೊಂಡು ಇದನ್ನು ಅರ್ಥ ಮಾಡ್ಕೊಂಡು ಮುಂದುವರಿಯೋಣ. ಸರಿನಾ? ಇದು ಉಪಯೋಗ ಬರುತ್ತೆ, ನೋಡ್ತೀನಿ ಏನಂತ ಹೇಳಿ. 2x + 9 = 20. ಸೊ ದಿಸ್ ಈಸ್ ಎನ್ ಈಕ್ವೇಷನ್. ಮತ್ತು ಮುಂದೆ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಫಸ್ಟ್ ವಿಲ್ ಸಪ್ರಾಕ್ಟ್ ವಿತ್ -9 ಬೋತ್ ದ ಸೈಡ್ಸ್. ಇದರಿಂದ ಏನಾಗುತ್ತೆ, ಈ +9 -9 ಕಟ್ಟಾಗುತ್ತೆ. 2x = 11. ಮತ್ತು ಮುಂದೆ ವಿಲ್ ಡಿವೈಡ್ ವಿತ್ 2 ಬೋತ್ ದ ಸೈಡ್ಸ್ ಆ್ಯಂಡ್ x = 5.5. ಸರಿನಾ? 5.5 is a solution. ಏನಕ್ಕಪ್ಪ ಅಂತ ಹೇಳಿದ್ರೆ 5.5 × 2 is 11, 11 + 9 is 20, 20 = 20 ಅಲ್ವಾ? ಸೊ ದ ವ್ಯಾಲ್ಯೂ ವಿಚ್ ಗಿವ್ಸ್ ಅಸ್ ಅ ಟ್ರೂ ಸ್ಟೇಟ್ಮೆಂಟ್ ಆರ್ ಇಸ್ ಅ ಸೊಲ್ಯೂಷನ್ ಆಫ್ ಅ ಲೀನಿಯರ್ ಈಕ್ವೇಷನ್. ಸರಿನಾ? ಇದೇ ರೀತಿಯಲ್ಲಿ ನಾವು ಇನ್ಇಕ್ವಾಲಿಟಿಯಲ್ಲೂ ಕೂಡ ನೋಡ್ತೀವಿ. ಸೆಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಬರೀ ಒಂದಲ್ಲ, ಒಂದಕ್ಕಿಂತ ಹೆಚ್ಚಿರ್ತದೆ ಜನರಲ್ ಆಗಿ. ಸರಿನಾ? ಸೊ ಇದಕ್ಕೆ ಈ ಕಾನ್ಸೆಪ್ಟನ್ನ ಕಲಿಯೋದಕ್ಕೆ ಮೊದಲಾಗಿ ಇಲ್ಲಿ ರೂಲ್ಸು ಅಪ್ಲೈ ಮಾಡಿದ್ದೀವಿ. ಈ ರೂಲ್ಸ್ನ ಒಂದು ಸಮ್ಮರೈಸ್ ಮಾಡೋಣ. ಏನಪ್ಪ ರೂಲ್ಸ್ ಅಂತ ಹೇಳಿದ್ರೆ, ರೂಲ್ ನಂಬರ್ 1, ಈಕ್ವಲ್ ನಂಬರ್ ಮೇ ಬಿ ಆ್ಯಡೆಡ್ ಆರ್ ಸಬ್ಟ್ರಾಕ್ಟೆಡ್ ಬೋತ್ ದ ಸೈಡ್ಸ್ ಆಫ್ ದ ಈಕ್ವೇಷನ್ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಏನು ಮಾಡಿದ್ರಿ, ಇಲ್ಲಿ ಒಂದೇ ನಂಬರ್ನ ನಾವು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರಿ. ಈ ಥರ ಆ್ಯಡ್ ಸಬ್ಟ್ರಾಕ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ದೆನ್ ಯುವರ್ ಆನ್ಸರ್ಸ್ ವಿಲ್ ನಾಟ್ ಬಿ ರೈಟ್ ಅಂತ ಹೇಳಿ. ಸೊ ರೂಲ್ ನಂಬರ್ 1 ಇಲ್ಲಿ ಅಪ್ಲೈ ಮಾಡಿದ್ವಿ. ರೂಲ್ ನಂಬರ್ 2 ಏನಪ್ಪ ಅಂತ ಹೇಳಿದ್ರೆ, ಬೋತ್ ದ ಸೈಡ್ಸ್ ಆಫ್ ಎನ್ ಈಕ್ವೇಷನ್ ಮೇ ಬಿ ಡಿವೈಡೆಡ್ ಆರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ನಾನ್ ಝೀರೋ. ಸೊ ಇಲ್ಲಿ ಏನು ಮಾಡಿದ್ರಿ ನಾವು, ರೂಲ್ ನಂಬರ್ 2 ಉಪಯೋಗಿಸ್ಕೊಂಡು ವಿ ಡಿವೈಡೆಡ್ ವಿತ್ 2. ಸರಿನಾ? ಈ ರೀತಿ ನಮ್ಗೆ ಆನ್ಸರ್ ಸಿಕ್ತು. ಸೊ ಇವಾಗ ಅರ್ಥ ಆಗುತ್ತೆ ಇದನ್ನೆಲ್ಲ ಏನಕ್ಕೆ ರಿಕಾಲ್ ಮಾಡ್ಕೊತಾ ಇದ್ದೀವಿ ಅಂಥೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ರೂಲ್ಸ್ ಫಾರ್ ಸಾಲ್ವಿಂಗ್ ಎನ್ ಇನ್ಇಕ್ವಾಲಿಟಿ. ರೂಲ್ ನಂಬರ್ 1, ಈಕ್ವಲ್ ನಂಬರ್ಸ್ ಮೇ ಬಿ ಆ್ಯಡೆಡ್ ಸಬ್ಟ್ರಾಕ್ಟೆಡ್ ಬೋತ್ ದ ಸೈಡ್ಸ್ ಆಫ್ ಇನ್ಇಕ್ವಾಲಿಟಿ ವಿತೌಟ್ ಅಫೆಕ್ಟಿಂಗ್ ದ ಸೈನ್ ಆಫ್ ದ ಇನ್ಇಕ್ವಾಲಿಟಿ. ಸೊ ವಿತೌಟ್ ಎಫೆಕ್ಟಿಂಗ್ ಸೈನ್ ಆಫ್ ದ ಇನ್ಇಕ್ವಾಲಿಟಿ, ಇದನ್ನು ಅರ್ಥ ಮಾಡ್ಕೊಂಡಿರೋ ಅಂತೆ ಮೊದಲೇದಾಗಿ ಒಂದು ಎಕ್ಸಾಂಪಲ್ ನೋಡೋಣ. ರೂಲ್ ನಂಬರ್ 1 ಉಪಯೋಗಿಸ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕಂಡುಹಿಡಿತಾ ಇದ್ದೀವಿ. ಸೊ ವಾಟ್ ಇಸ್ ಇಟ್? x + 10 is greater than 22. ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ವಿಲ್ ಸಬ್ಟ್ರಾಕ್ಟ್ ವಿತ್ -10 ಬೋತ್ ದ ಸೈಡ್ಸ್. ಸೊ x is greater than 12. ಸೊ ದಿಸ್ ಆ್ಯಂಡ್ ದಿಸ್ ವಿಲ್ ಗೆಟ್ ಕ್ಯಾನ್ಸಲ್. ಸೊ x is greater than 12. ಸರಿನಾ? ಇಲ್ಲಿ 12ಇಂದ ಹೆಚ್ಚು ವ್ಯಾಲ್ಯೂ ಆಗ್ತು ಅಂತ ಹೇಳಿದ್ರೆ LHS ವಿಲ್ ಬಿ ಗ್ರೇಟರ್ ದೆನ್ ದ RHS, ದಸ್ ಮೇಕಿಂಗ್ ಇಟ್ ಅ ಟ್ರೂ ಸ್ಟೇಟ್ಮೆಂಟ್. 0, 1 ವಿಚ್ ಎವರ್ ಇಸ್ ಲೆಸ್ ದೆನ್ 12 ಅಂಥ ವ್ಯಾಲ್ಯೂ ಆಗ್ತು ಅಂತ ಹೇಳಿದ್ರೆ, ಎಕ್ಸಾಂಪಲ್ 10 + 10 is 20, ಗ್ರೇಟರ್ ದೆನ್ 22, ತಪ್ಪು, ದಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಸರಿನಾ? ಸೊ ಈ ರೀತಿಯಲ್ಲಿ ಪ್ರಶ್ನೆ ಬಂದಾಗ ಈ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಸೊ ಒಂದು ವೆರಿಫೈ ಮಾಡೋದಕ್ಕೆ ಒಂದೆರಡು ವ್ಯಾಲ್ಯೂ ಹಾಕಿ ನೋಡ್ಸ್ಬಿಡ್ತೀನಿ, ಆಯಿತಾ? ಸೊ ಒಂದೇ ನಿಮಿಷ. ಹಾಂ, ಸೊ ಇವಾಗ ಕಲರು ಯಾವ್ದು ತೊಗೊಳ್ಳಿ? ಹಾಂ, ವೆರಿಫಿಕೇಷನ್ ಮಾಡೋಣ. ವೆರಿಫಿಕೇಷನ್ ವೆರಿಫಿಕೇಷನ್ ಏನಪ್ಪ ಅಂತ ಹೇಳಿದ್ರೆ, ಲೆಟ್ಸ್ ಕನ್ಸಿಡರ್ x is equal to 14. ಸೊ 14 + 10 is greater than 22. So 24 is greater than 22.
ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಅಲ್ವಾ ಅಂತ ಹೇಳಿದ್ರೆ ಇದು ಸ್ಯಾಟಿಸ್ಫೈ ಮಾಡೋವಂಥ ಕಂಡೀಷನ್, ಇದು ಸ್ಯಾಟಿಸ್ಫೈ ಮಾಡೋವಂಥ ವ್ಯಾಲ್ಯೂಸ್ ತೊಗೊಂತು ಅಂದರೆ ನಮಗೆ ಔಟ್ಪುಟ್ ಏನು ಬರುತ್ತೆ, ಆ ಟ್ರೂ ಸ್ಟೇಟ್ಮೆಂಟ್ ಪಕ್ಕ. ಎಕ್ಸ್ ಇಸ್ ಈಕ್ವಲ್ ಟು ಸೇ 3, a value which is less than 12 actually, which is not satisfying this condition ಅಲ್ವಾ. ಸೊ ಇದನ್ನು ಆಗ್ತು ಅಂತ ಹೇಳಿದ್ರೆ 3 + 10 greater than 22, so 13 is greater than 22. This is a false statement. ಹೌದಾನೆ? ಸೊ ಏನೇ ಮಾಡಿದ್ರೂ ಈ ರೂಲ್ಸ್ ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಉತ್ತರ ಕರೆಕ್ಟಾಗಿ ಬಂದೇ ಬರುತ್ತೆ. ಸೊ ರೂಲ್ ನಂಬರ್ 1 ಸುಲಭ ಇದೆ. ರೂಲ್ ನಂಬರ್ 1, ರೂಲ್ ನಂಬರ್ 2 ಸ್ಟಾರ್ ಕೊಡಬೇಕು ಇದಕ್ಕೆ. ಏನಕ್ಕಂತ ಹೇಳಿ ಓದ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ. ಬೋತ್ ಸೈಡ್ಸ್ ಆಫ್ ಆ್ಯನ್ ಇನ್ಇಕ್ವಾಲಿಟಿ ಕ್ಯಾನ್ ಬಿ ಡಿವೈಡೆಡ್ ಆರ್ ಮಲ್ಟಿಪ್ಲೈಡ್ ಬೈ ದ ಸೇಮ್ ಪಾಸಿಟಿವ್ ನಂಬರ್. ಸರಿ, ಏನು ಒಂದು ನಂಬರ್ ತೊಗೊಳ್ಳಿ, ಡಿವೈಡ್ ಮಾಡೋದಾಯಿತು ಅಂದರೆ ಮಾಡಿ, ಮಲ್ಟಿಪ್ಲೈ ಮಾಡೋದಾಯಿತು ಅಂದರೆ ಮಾಡಿ. ಆದರೆ ಇಲ್ಲಿ ಎಕ್ಸೆಪ್ಷನ್ ಏನಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ, ಬಟ್ ವೆನ್ ಬೋತ್ ದ ಸೈಡ್ಸ್ ಆರ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ವಿತ್ ಅ ನೆಗೆಟಿವ್ ನಂಬರ್ then the sign of the inequality is reversed ಅಂತ ಹೇಳಿದ್ರೆ ಇಲ್ಲಿ ನೋಡ್ತೀನಿ ನೋಡಿ. ಸೊ ದಿಸ್ ಟು ಆರ್ ಯುವರ್ ಎಕ್ಸಾಂಪಲ್ ಫಾರ್ ರೂಲ್ ನಂಬರ್ 2. ಇಲ್ಲಿ ನೋಡ್ತೀನಿ ನೋಡಿ ಏನು ಮಾಡೋದು ಅಂತ ಹೇಳಿ. ಸೊ ವಿ ಹ್ಯಾವ್ -2x ಗ್ರೇಟರ್ ದೆನ್ 10. ನಾನು ಡೈರೆಕ್ಟಾಗಿ ಇಲ್ಲಿ ನಾನು ಡಿವೈಡ್ ಮಾಡೋದಕ್ಕೆ ಹೋಗಲ್ಲ. ಸೊ ವಾಟ್ ವಿ ಹ್ಯಾವ್ ಇಸ್ -2x 10 will divide with -2 both the sides. ಮಾಡಿದಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಗ್ರೇಟರ್ ದೆನ್ ಸಿಂಬಲ್ ಇದೆಯಲ್ಲ ಅದನ್ನು ಲೆಸ್ ದೆನ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ, ಬಟ್ ದಿಸ್ ಇಸ್ ಅ ರೂಲ್ ಆಯಿತಾ. ಸೊ ಇದನ್ನು ಸಾಲ್ವ್ ಮಾಡ್ತು ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ 5, -5 ಬರುತ್ತೆ ಅಲ್ವಾ. ಚೆಕ್ ಮಾಡ್ಕೊಳ್ಳಿ. 1 ಇಲ್ಲಿ ಪ್ಲಸ್ ಡಿವೈಡ್ ಬೈ ಮೈನಸ್ ಇಸ್ ಮೈನಸ್, 10/2 ಇಸ್ ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ವೆರಿಫೈ ಮಾಡಿ ನೋಡ್ತೀನಿ ನಾನು ನಿಮಗೆ. me verify with set of numbers verification. ಸೊ ಏನೇನು ವ್ಯಾಲ್ಯೂ ತೊಗೊಳೋಣ, ಲೆಟ್ ಎಕ್ಸ್ ಬಿ ಈಕ್ವಲ್ ಟು -6 ತೊಗೊತಾ ಇದೀನಿ. ಸೊ ವಿಚ್ ವಿಲ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್ ಅಲ್ವಾ. ಸೊ ಇವಾಗ -2 × -6 ಇಸ್ ಗ್ರೇಟರ್ ದೆನ್ 10. ಸೊ 12 ಇಸ್ ಗ್ರೇಟರ್ ದೆನ್ 10. ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಸರಿ ತಾನೆ? So this particular value which satisfies this condition is giving us a true statement. ಇದು ಹೇಗೆ ಆಯಿತು ಅಂತ ಹೇಳಿದ್ರೆ ಬೈ ಫ್ಲಿಪ್ಪಿಂಗ್ ದ ಸೈನ್. ಈ ಫ್ಲಿಪ್ ಮಾಡಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟೇಕನ್ ವ್ಯಾಲ್ಯೂಸ್ ಲೈಕ್ ಸೇ 4 ಅಲ್ವಾ. ಇದು ಫ್ಲಿಪ್ ಮಾಡಿಲ್ಲ ಅಂದರೆ ಎಕ್ಸ್ ವುಡ್ ಹ್ಯಾವ್ ಬೀನ್ ಗ್ರೇಟರ್ ದೆನ್ -5. ಸೊ ಲೆಟ್ ಮೀ ಟೇಕ್ 4 ತೊಗೊಂತಂದ್ರೆ ಏನಾಗುತ್ತೆ, -2 × 4 ಏನಾಗುತ್ತೆ, -8 ಆಗುತ್ತೆ. -8 ಗ್ರೇಟರ್ ದೆನ್ 10, ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಸರಿನಾ? ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. -x/3 ಇಸ್ ಲೆಸ್ ದೆನ್ 10. ಈ ಎಕ್ಸಾಂಪಲ್ ನಾವು ಡಿವೈಡ್ ಮಾಡಿದರೆ -2 ಜೊತೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡ್ತೀವಿ ಅಲ್ವಾ. ಸೊ -x/3 × -3, 10 × -3. ಇಲ್ಲಿ ಇದು ಮುಖ್ಯ ಏನಂತ ಹೇಳಿದ್ರೆ ದ ಸೈನ್ ಶುಡ್ ಚೇಂಜ್. ಇದನ್ನು ನಾನು ಬೇಕಾದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಕೊತೀನಿ. ನೋಡ್ತೀನಿ ರೀ, ಇದು ವಾಸಿ. ಸೊ ಲೆಸ್ ದೆನ್ ಆರ್ ಈಕ್ವಲ್ ಟು 10 ಇರಬೇಕು. ಸೊ ಏನಾಗುತ್ತೆ ಅಂದರೆ ಇದು ಗ್ರೇಟರ್ ದೆನ್ ಈಕ್ವಲ್ ಟು ಆಗುತ್ತೆ. ಸೊ ನಾನು ಕ್ವಶನ್ ಚೇಂಜ್ ಮಾಡಿದೆ, ಸೊ ಸ್ವಲ್ಪ ವೇರಿಯೇಷನ್ ಇರಲಿ ಅಂಥೇಳಿ. ಸೊ ಲೆಸ್ ದೆನ್ ಈಕ್ವಲ್ ಟು 10 ಇರೋದು ಗ್ರೇಟರ್ ದೆನ್ ಈಕ್ವಲ್ ಟು ಇದು ಈ ಎಕ್ಸ್ಪ್ರೆಷನ್ ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡ್ತು ಅಂದರೆ ಏನು ಬರುತ್ತೆ, ಎಕ್ಸ್ ಎಸ್ ಗ್ರೇಟರ್ ದೆನ್ ಈಕ್ವಲ್ ಟು -30. ಸರಿನಾ? ಇಲ್ಲೊಂದಷ್ಟು ಎಕ್ಸಾಂಪಲ್ ತೊಗೊಂಡು ನಿಮಗೆ ವೆರಿಫೈ ಮಾಡಿ ನೋಡ್ತೀನಿ ನೋಡಿ. ವೆರಿಫಿಕೇಷನ್. ಸೊ ಲೆಟ್ ಮೀ ಟೇಕ್ ಎಕ್ಸ್ ಈಸ್ ಈಕ್ವಲ್ ಟು 9 ತೊಗೊತೀನಿ, ಈಸಿಯಾಗಿ ಡಿವೈಡೆಡ್ ಆಗೋದಕ್ಕೆ ಅಲ್ಲಿ. ಸೊ ಏನು ಬರ್ತಿದ್ದು, ಕಲರ್ ಯಾವುದು, -9/3 ಲೆಸ್ ದ್ಯಾನ್ ಈಕ್ವಲ್ ಟು 10. ಸೊ -3 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್. ಟ್ರೂ ಸ್ಟೇಟ್ಮೆಂಟ್ ಅಲ್ವಾ. -3 ಇಸ್ ಲೆಸ್ ದ್ಯಾನ್ ಈಕ್ವಲ್ ಟು 10 ಕರೆಕ್ಟ್ ಇದೆ ತಾನೆ. ಅದೇ ನಾನು ಈ ವ್ಯಾಲ್ಯೂ, ಈ ಪರ್ಟಿಕ್ಯುಲರ್ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡದೇ ಇರೋವಂಥ ವ್ಯಾಲ್ಯೂ ತೊಗೊಂಡ್ರೆ ಏನಾಗುತ್ತೆ ನೋಡೋಣ. ನಮ್ಮ ಕೈಯಲ್ಲಿ ಈ ಥರ ನಾವು ಫ್ಲಿಪ್ ಮಾಡಿದ್ದೀವಿ ಇಲ್ಲಿ ವೆನ್ ವಿ ಮಲ್ಟಿಪ್ಲೈಡ್ ವಿತ್ -3. ಸೊ ಲೆಟ್ಸ್ ಕನ್ಸಿಡರ್, ಲೆಟ್
ಎಕ್ಸ್ ಬಿ ಈಕ್ವಲ್ ಟು -42 ಅಲ್ವಾ, ವಿಚ್ ಇಸ್ ಲೆಸ್ ದ್ಯಾನ್, ನೋಟ್ ದಿಸ್ ವ್ಯಾಲ್ಯೂ ಡಸ್ ನಾಟ್ satisfy x being greater than or equal to -30. ಇದು ಮುಖ್ಯ. ಸೊ ಇಲ್ಲಿ ಏನು ಬರಬೇಕು, ಫಾಲ್ಸ್ ಸ್ಟೇಟ್ಮೆಂಟ್ ಬರುತ್ತೆ, ಬರಲೇಬೇಕದು. ಸೊ ಇದು -42 ಡಿವೈಡ್ ಬೈ -3 ಇಸ್ ಲೆಸ್ ದ್ಯಾನ್ -10. ಸೊ ಇಲ್ಲೇನಾಗುತ್ತೆ, ಇದು ನೆಗೆಟಿವ್ ಕ್ಯಾನ್ಸಲ್ ಹಾಕ್ಕೊಂಡು 1s 14s ಲೆಸ್ ದ್ಯಾನ್ ಈಕ್ವಲ್ ಟು 10. ದಿಸ್ ಇಸ್ ಕ್ಲಿಯರ್ಲಿ ಅ ಫಾಲ್ಸ್ ಸ್ಟೇಟ್ಮೆಂಟ್. ಹೌದು ತಾನೆ? ಸೊ ವಿ ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ವಿ ನೀಡ್ ಟು ಫ್ಲಿಪ್ ದ ಸೈನ್ ಫ್ಲಿಪ್ ಮಾಡಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ತಪ್ಪುತ್ತರ ಬರುತ್ತೆ. ಸರಿನಾ? ಇವಾಗ ರೀಸನ್ ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿ ಮಾತಾಡೋಣ. ಒಂದು ಎಕ್ಸಾಂಪಲ್ ತೊಗೊತೀನಿ. 14 ಇಸ್ ಗ್ರೇಟರ್ ದ್ಯಾನ್ 2, ನಿಜ ತಾನೆ? ನಾವು ಗೋಣು ಮಲ್ಟಿಪ್ಲೈ, ಎರಡು ಕಡೆಯೋ -1 ಇರುತ್ತೆ, ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ -1 ಬೋತ್ ಸೈಡ್ಸ್. ಸೊ ಏನಾಗುತ್ತೆ, ಇದು -14 ಆಗುತ್ತೆ, ಇದು -2 ಆಗುತ್ತೆ. ಸೊ ಸೈನ್ ಏನಾಗುತ್ತೆ, ಲೆಸ್ ದೆನ್ ಆಗುತ್ತೆ. ಸರಿನಾ? ಸೈನ್ ಶುಡ್ ಫ್ಲಿಪ್, ಹೌದಾನೆ? -2 ಇಸ್ ಲೆಸ್ ದೆನ್ -14. ಈ ಪರ್ಟಿಕ್ಯುಲರ್ ಸಿನಾರಿಯೋ ಡಸ್ ಇಟ್ ಮೇಕ್ ಸೆನ್ಸ್? ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ, ನಂಬರ್ ಲೈನ್ ಉಪಯೋಗಿಸ್ಕೊಂಡು ಹೇಳ್ತೀನಿ ನೋಡಿ. ಇದನ್ನು 0 ಅಂತ ತಗೊಳ್ಳೋಣ. So what we have here is say 2 and say 14. ಇವಾಗ ನಾನು ಇದನ್ನು ಫ್ಲಿಪ್ ಮಾಡ್ತು ಅಂದರೆ ಬೈ ಮಲ್ಟಿಪ್ಲೈಯಿಂಗ್ ವಿತ್ ನೆಗೆಟಿವ್ ನಂಬರ್ ಏನಾಗುತ್ತೆ, ಇದು -2 ಇಲ್ಲಿ ಬರುತ್ತೆ, -14 ಇಲ್ಲಿ ಬರುತ್ತೆ ಅಲ್ವಾ. ಸೊ -2 ಈ ರೀತಿಯಲ್ಲಿ ಸ್ವಿಚ್ ಆಗುತ್ತೆ, -14 ಈ ರೀತಿಯಲ್ಲಿ ಫ್ಲಿಪ್ ಆಗುತ್ತೆ. -2 is closer to 0 than -14 and so -2 is greater than -14. ಸರಿನಾ? ಸೊ ಇಲ್ಲಾಯಿತು ಅಂದರೆ 2 is closer to 0 and 14 is further away from 0. ಹಾಗಾಗಿ 2 is lesser than 14. ಪಾಸಿಟಿವ್ ಸೈಡ್ ಆಯಿತು ಅಂದರೆ. ನೆಗೆಟಿವ್ ಸೈಡ್ ಆಯಿತು ಅಂದರೆ 0 ಹತ್ರ ಇದ್ದಷ್ಟು ನಿಮ್ಮ ನಂಬರು ದೊಡ್ಡದಾಗಿರುತ್ತೆ. ಇಟ್ಸ್ ಬಿಗ್ಗರ್ ದ್ಯಾನ್ ದ ಒನ್ ವಿಚ್ ಇಸ್ ಬಿಫೋರ್ ದ್ಯಾಟ್ ಅಲ್ವಾ. ಸೊ ಇಲ್ಲಿ ಈ ರೀತಿಯಲ್ಲಿ ಫ್ಲಿಪ್ ಆಗುತ್ತಲ್ಲ, ದಟ್ ನೇಚರ್ ಆಫ್ ಫ್ಲಿಪ್ಪಿಂಗ್ ಇಸ್ ದ ರೀಸನ್ ಬಿಹೈಂಡ್ ಈ ಸಿಂಬಲ್ ಚೇಂಜ್. ಸರಿನಾ? ಸೊ ಇದನ್ನು ಜ್ಞಾಪಕ ತುಂಬ ಮುಖ್ಯ ಇದು. ಇಲ್ಲಾಂದರೆ ಈ ಚಾಪ್ಟ್ರಲ್ಲಿ ನೀವು ಉತ್ತರನೇ ಕಂಡುಹಿಡಿಯೋದಕ್ಕಾಗಲ್ಲ. ಆಯ್ತಾ ಹುಡುಗರ? ಸೊ ಈ ಶೀಟಲ್ಲಿ ಎಲ್ಲ ಬರ್ಕೊಂಡಿರಿ, ಏನು ಮಿಸ್ ಮಾಡಬೇಡಿ, ಎಲ್ಲ ಬರ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದರಲ್ಲಂತೂ ಏನು ಮಿಸ್ ಮಾಡೋಂಗಿಲ್ಲ ನೀವು.